ನನ್ನ ಮೇಲಿಗೆ ಹನಿ ಟ್ರ್ಯಾಪ್ಗೆ ಯತ್ನಿಸಲಾಗಿದೆ ಅಂತ ಒಪ್ಕೊಂಡ ಸಚಿವ ರಾಜಣ್ಣರಿಂದ ಸ್ಫೋಟಕ ಬಾಂಬ್. ರಾಜಣ್ಣ ಮಾತ್ರವಲ್ಲ, ರಾಜಣ್ಣನ ಮಗನಿಗೂ ಮಧುಜಾಲ. ಹನಿ ಟ್ರ್ಯಾಪ್ ಮಾಡಿರುವಂತಹ ಪ್ರಭಾವಿ ಯಾರು? ಯಾರ್ಯಾರ ಪೆನ್ ಡ್ರೈವ್ ಪ್ರಭಾವಿಯ ಬಳಿ ಇದೆ? ರಾಜಣ್ಣ ಉಲ್ಲೇಖಿಸಿರುವಂತಹ ಆ 48 ಮಂದಿ ಯಾರು? ಇಲ್ಲಿದೆ ನೋಡಿ ರಿಪೋರ್ಟ್. ತುಮಕೂರಿನ ಇಬ್ಬರು ಪ್ರಭಾವಿ ಸಚಿವರು ಹನಿ ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅದು ಹಾಗಾಯ್ತು ಹೀಗಾಯ್ತು ಅಂತ ಏನೇನೋ ಕಥೆಗಳು ಬರ್ತಾ ಇದ್ದಾವೆ. ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಗೌರವದಿಂದ ಬದುಕೋದು ಬೇಡವಾ? ಯಾರ ಬಗ್ಗೆ ಯಾರು ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಏನ್ ಪರಿಸ್ಥಿತಿ ಇದು? ಸರ್ಕಾರವೇ ಹನಿ ಟ್ರ್ಯಾಪ್ ಫ್ಯಾಕ್ಟರಿ ಇಟ್ಕೊಂಡ್ರೆ ಇನ್ ಯಾರಿಗೆ ಬುದ್ಧಿವಾದ ಹೇಳ್ತೀರಿ ನೀವು? ಯಾರಿಗೆ ಉಪದೇಶ ಮಾಡ್ತೀರಿ? ಇವತ್ತು ಯಾರೋ ಒಬ್ರ ಮೇಲೆ ನನಗೆ ಅವ್ರ ಮೇಲೆ ಸರಿ ಇಲ್ಲ ಅಂತೇಳಿ ಇನ್ನೊಂದೇನೋ ಮಾಡ್ತೀನಿ ಅಂತ ಹೊರಟ್ರೆ, ನಿಮಗೆ ಗಂಡು ಬೇರೆಂಡ ಹಾಕೊಳ್ಳಿಕ್ ಆಗಲ್ಲ ಅಂತಂದ್ರೆ ಗುಬ್ಬಚ್ಚಿ ಹಾಕೊಳ್ಳಿ. ಅದು ಬಿಟ್ಟು ಗಂಡು ಬೇರೆಂಡ ಹಾಕೊಂಡ ನಂತರ ಗಂಡಸ್ತನ ತರ ಸರ್ಕಾರ ನಡೆಸಬೇಕು. ಒಂದೊಂದು ಮಾತು ಬೆಂಕಿ ಚೆಂಡು. ಶಾಸಕ ಸುನಿಲ್ ಕುಮಾರ್ ಎಸೆದ ಆ ಬೆಂಕಿ ಚೆಂಡುಗಳಿಗೆ ಸದನದಲ್ಲಿ ಕೋಲಾಹಲ. ಅವರ ಮಾತುಗಳನ್ನು ತಡೆದುಕೊಳ್ಳೋಕಾಗದೆ ಕಾಂಗ್ರೆಸ್ ಗಪ್ಚುಪ್ ಅಂತ ಕೂತ್ಕೊಂಡಿದೆ. ಒಟ್ನಲ್ಲಿ ಎಷ್ಟೋ ದಿನಗಳ ನಂತರ ಕಾಂಗ್ರೆಸ್ ಅನ್ನು ಲೆಫ್ಟ್ ಟು ರೈಟ್ ತಗೊಂಡಿದ್ದಾರೆ ಸುನಿಲ್ ಕುಮಾರ್. ಹನಿ ಟ್ರ್ಯಾಪ್ ಫ್ಯಾಕ್ಟರಿ, ಗಂಡಸುತನ ಸರ್ಕಾರ ನಡೆಸೋಕಾಗಲ್ವಾ ಅಂತೆಲ್ಲ ಸುನಿಲ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸುನಿಲ್ ಕುಮಾರ್ ಈ ತರ ಗುಡುಗೋಕೆ ಕಾರಣ ಇತ್ತೀಚೆಗೆ ಬೆಳಕಿಗೆ ಬಂದ ಒಂದು ಘಟನೆ, ರಾಜ್ಯವೇ ತಲೆ ತಗ್ಗಿಸಬೇಕಾಗಿರೋ ಒಂದು ಆರೋಪ. ಎಲ್ಲಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ಸಿಗರ ಮೇಲೆಯೇ ಹನಿ ಟ್ರ್ಯಾಪ್ಗೆ ಯತ್ನಿಸಿದ್ದಾರೆಂಬ ಗಂಭೀರ ಆರೋಪ. ಇದೇ ಕಾರಣದಿಂದ ಸುನಿಲ್ ಕುಮಾರ್ ಕಿಡಿಕಾರ್ತಾ ಇದ್ರೆ ಕಾಂಗ್ರೆಸ್ ನಾಯಕರು ಗಪ್ಚುಪ್ಪಾಗಿ ಕೂತ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ನೆಮ್ಮದಿಗೆ ಭಂಗ ತಂದಿದೆ ಹನಿ ಹನಿ ಕಹಾನಿ. ಒಂದಲ್ಲ ಎರಡು ಬಾರಿ ಟ್ರ್ಯಾಪ್ ಯತ್ನ ನಡೆದಿತ್ತು ಎಂದ ಸಾಹುಕಾರ್ ಅನುಮಾನ. ಹನಿ ಟ್ರ್ಯಾಪ್ ವಿರುದ್ಧ ಸಮರ ಸಾರೋಕೆ ಕಾಂಗ್ರೆಸ್ ನಾಯಕರ ಪ್ಲಾನ್ ಎಂಥದ್ದು? ಎಸ್, ಕಾಂಗ್ರೆಸ್ ನೆಮ್ಮದಿಗೆ ಈಗ ಬೆಳಕಿಗೆ ಬಂದಿರೋ ಹನಿ ಕಹಾನಿ ಭಂಗ ತಂದಿದೆ. ಕಾಂಗ್ರೆಸ್ನ ಯಾವುದೋ ಸಚಿವನ ವರ್ಚಸ್ಸಿಗೆ ಧಕ್ಕೆ ತರಬೇಕು ಅಂತ ಅದೇ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ನಾಯಕನೊಬ್ಬ ಯತ್ನಿಸಿದ್ದರು ಎಂಬ ಆರೋಪ ಕಾಂಗ್ರೆಸ್ ತಲೆ ತಗ್ಗಿಸಿಕೊಂಡು ಓಡಾಡೋ ಹಾಗೆ ಮಾಡಿದೆ. ಹೌದು, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ಅಧಿಕಾರಕ್ಕಾಗಿ ಕಿತ್ತಾಟ, ಬಣ ಬಡಿದಾಟ ನಡೀತಾನೇ ಇದೆ. ಸಿಎಂ ಕುರ್ಚಿ, ಕೆಪಿಸಿಸಿ ಕುರ್ಚಿ, ಸಚಿವ ಸ್ಥಾನ ಅಂತ ಜಟಾಪಟಿಗಳೂ ನಡೆಯುತ್ತಿವೆ. ಒಂದು ಬಣ ಮತ್ತೊಂದು ಬಣದ ಮೇಲೆ ಆರೋಪ ಪ್ರತ್ಯಾರೋಪಗಳನ್ನ ಮಾಡೋದು ಇನ್ನೂ ನಿಲ್ಲಿಸಿಲ್ಲ. ಮೇಲ್ನೋಟಕ್ಕೆ ಮಾತ್ರ ಕಾಂಗ್ರೆಸ್ಸಿಗರು ಒಂದೇ ಬಳ್ಳಿಯ ಹೂವುಗಳು, ಆದ್ರೆ ಒಳಗೊಳಗೆ ಕೋಲ್ಡ್ ವಾರ್ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ನ ಬಣ ಬಡಿದಾಟ ನಿಲ್ಲೋದೇ ಇಲ್ಲ ಅನ್ನೋ ಲೆವೆಲ್ಗೆ ಬಂದಿದೆ. ಈಗ ಆ ಬಡಿದಾಟ ಇನ್ನೊಂದು ಲೆವೆಲ್ಗೆ ಎಂಟ್ರಿ ಕೊಟ್ಟಿದೆ. ಕಾಂಗ್ರೆಸ್ ಪಕ್ಷದ ಪ್ರಭಾವಿ ಸಚಿವನ ಮೇಲೆ ಹನಿ ಟ್ರ್ಯಾಪ್ಗೆ ಯತ್ನಿಸಲಾಗಿದೆಯಂತೆ. ಆತ ಬೇರೆ ಯಾರೂ ಅಲ್ಲ, ಸಿಎಂ ಸಿದ್ದರಾಮಯ್ಯ ಆಪ್ತ ಬಳಗದ ಸಚಿವ. ತುಮಕೂರು ಭಾಗದ ಸಚಿವನ ಮಧುಜಾಲದಲ್ಲಿ ಕೆಡವಲು ಯತ್ನ. ಹೌದು, ಆ ಸಚಿವ ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋ ಸಚಿವರಂತೆ. ತುಮಕೂರು ಭಾಗದ ಸಚಿವರಾಗಿರೋ ಇವರನ್ನ ಹನಿ ಟ್ರ್ಯಾಪ್ನಲ್ಲಿ ಬೀಳಿಸಿಕೊಳ್ಳೋ ಯತ್ನ ನಡೆದಿತ್ತಂತೆ. ಹನಿ ಟ್ರ್ಯಾಪ್ಗೆ ಅಂತ ಸಿದ್ಧವಾಗಿದ್ದ ಒಂದು ಟೀಮ್ ಆ ಸಚಿವನನ್ನ ಬಲೆಗೆ ಕೆಡವಿಕೊಳ್ಳೋಕೆ ಸತತ ಪ್ರಯತ್ನ ನಡೆಸಿತ್ತಂತೆ. ಆದ್ರೆ ಸಚಿವ ಹನಿ ಟ್ರ್ಯಾಪ್ಗೆ ಬೀಳದೆ ಟ್ರ್ಯಾಪ್ ಮಾಡೋಕೆ ಬಂದಿದ್ದವರನ್ನೇ ಟ್ರ್ಯಾಪ್ ಮಾಡಿದ್ದಾರಂತೆ. ಹನಿ ಟ್ರ್ಯಾಪ್ಗೆ ಬಂದಿದ್ದವರ ಬಣ್ಣವನ್ನ ಬಯಲು ಮಾಡಿದ್ದ ಸಚಿವ ವಾರ್ನಿಂಗ್ ಕೊಟ್ಟು ಕಳಿಸಿದ್ದರಂತೆ. ಈ ಸುದ್ದಿಯನ್ನ ನ್ಯೂಸ್ 18 ವರದಿ ಮಾಡಿತ್ತು. ನ್ಯೂಸ್ 18 ವರದಿ ಬೆನ್ನಲ್ಲೇ ಹನಿ ಟ್ರ್ಯಾಪ್ ಸುದ್ದಿ ರಾಜ್ಯಾದ್ಯಂತ ಚರ್ಚೆ ಆಯಿತು. ರಾಜ್ಯದೆಲ್ಲೆಡೆ ಮಾತ್ರವಲ್ಲದೆ ದಿಲ್ಲಿಗೂ ಕೂಡ ತಲುಪಿತ್ತು. ಈಗ ಹನಿ ಟ್ರ್ಯಾಪ್ ಕುರಿತ ಚರ್ಚೆ ಮತ್ತಷ್ಟು ತಾರಕಕ್ಕೇರಿದೆ. ಸದನದಲ್ಲೂ ಮಾರ್ದನಿಸಿದೆ. ಬಿಜೆಪಿ ಕಾಂಗ್ರೆಸ್ ಪಕ್ಷಕ್ಕೆ ಲೆಫ್ಟ್ ಟು ರೈಟ್ ತಗೊಂಡಿದೆ. ಹನಿ ಟ್ರ್ಯಾಪ್ ವಿಚಾರವನ್ನಿಟ್ಕೊಂಡು ಕಾಂಗ್ರೆಸ್ ಸರ್ಕಾರಕ್ಕೆ ಹಿಗ್ಗಾಮುಗ್ಗಾ ಝಾಡಿಸಿದ್ದಾರೆ ಬಿಜೆಪಿ ಶಾಸಕ ಸುನಿಲ್ ಕುಮಾರ್. ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಗೌರವದಿಂದ ಬದುಕೋದು ಬೇಡವಾ? ಯಾರ ಬಗ್ಗೆ ಯಾರು ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಏನ್ ಪರಿಸ್ಥಿತಿ ಇದು? ಇವತ್ತು ಸುದ್ದಿ ಓಡಾಡ್ತಾ ಇರೋದು, ಸುದ್ದಿ ಹರಿದಾಡ್ತಾ ಇರೋದು ನೋಡಿದ್ರೆ ಸಾರ್ವಜನಿಕ ಬದುಕೇ ಬೇಡ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಸುದ್ದಿಗಳು ಹರಿದಾಡ್ತಾ ಇದೆ. ಹಾಗಾದ್ರೆ ಈ ಸರ್ಕಾರಕ್ಕೊಂದು ಜವಾಬ್ದಾರಿ ಇಲ್ಲೇನು? ವಿರೋಧಿಗಳನ್ನ, ತನ್ನ ಪಕ್ಷದಲ್ಲಿರುವಂತಹ ಪ್ರತಿಸ್ಪರ್ಧಿಗಳನ್ನ ಹತ್ತಿಕ್ಕಬೇಕು ಅನ್ನುವ ಕಾರಣಕ್ಕೋಸ್ಕರ ಯಾವ ಲೆವೆಲ್ಗೆ ಬೇಕಾದ್ರೆ ಹೋಗ್ಬೋದಾ?
ಸರ್ಕಾರವೇ ಹನಿ ಟ್ರ್ಯಾಪ್ ಫ್ಯಾಕ್ಟರಿ ಇಟ್ಕೊಂಡ್ರೆ ಇನ್ ಯಾರಿಗೆ ಬುದ್ಧಿವಾದ ಹೇಳ್ತೀರಿ ನೀವು? ಯಾರಿಗೆ ಉಪದೇಶ ಮಾಡ್ತೀರಿ? ಇವತ್ತು ಯಾರೋ ಒಬ್ರ ಮೇಲೆ ನನಗೆ ಅವ್ರ ಮೇಲೆ ಸರಿ ಇಲ್ಲ ಅಂತೇಳಿ ಇನ್ನೊಂದೇನೋ ಮಾಡ್ತೀನಿ ಅಂತ ಹೊರಟ್ರೆ ಏನ್ ನಡ್ಕ ಕೊಟ್ಟಿದ್ದೀರಿ ರಾಜ್ಯನ ನೀವು? ಆಯ್ತು, ಮುಗಿಸ್ತೀನಿ. ನಿಮಗೆ ಗಂಡು ಬೇರೆಂಡ ಹಾಕೊಳ್ಳಿಕ್ ಆಗಲ್ಲ ಅಂತಂದ್ರೆ ಗುಬ್ಬಚ್ಚಿ ಹಾಕೊಳ್ಳಿ. ಅದು ಬಿಟ್ಟು ಗಂಡು ಬೇರೆಂಡ ಹಾಕೊಂಡ ನಂತರ ಗಂಡಸ್ತನ ತರ ಸರ್ಕಾರ ನಡೆಸಬೇಕು. ಅದು ಬಿಟ್ಟು ಯಾರು ಹೆಂಗ್ ಬೇಕಾದ್ರೆ ವೀಲಿಂಗ್ ಮಾಡ್ಬೋದು, ಯಾರು ಬೇಕಾದ್ರೆ ಪೊಲೀಸ್ ಸ್ಟೇಷನ್ ಕಲ್ಲು ತೂರಾಟ ಮಾಡ್ಬೋದು, ಯಾರು ಬೇಕಾದ್ರೆ ಬೆಂಕಿ ಹಚ್ಬೋದು ಅಲ್ಲ ಸರ್ಕಾರ ಅಂತಂದ್ರೆ. ಹಾಗಾಗಿ ಮಾನ್ಯ ಗೃಹ ಸಚಿವರು ಸ್ವತಂತ್ರವಾಗಿ ಕೆಲಸ ಮಾಡ್ಲಿಕ್ಕೆ ವಿಫಲರಾಗಿದಾರ. ಅವರ ಇಲಾಖೆನ ಇನ್ಯಾರ ಕೈಯಾಡಿಸ್ತಾ ಇದಾರ? ಅವ್ರ ಇಲಾಖೆ ಮೇಲೆ ಇಂಟ್ರೆಸ್ಟ್ ಇಲ್ವಾ? ಅವ್ರು ಕೈ ಕಟ್ಟು ಕುಳಿತಿದಾರ? ಇಂಥವೆಲ್ಲ ಪ್ರಶ್ನೆಗಳು ಕೂಡ ಇದು ಸಹಜವಾಗಿ ಉದ್ಭವ ಆಗಿದೆ. ನೋಡಿದ್ರಲ್ಲ ಶಾಸಕ ಸುನೀಲ್ ಕುಮಾರ್ ಯಾವ ರೀತಿ ಕಾಂಗ್ರೆಸ್ ಅನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಂತ. ಈಗ ಮತ್ತೆ ಹನಿ ಟ್ರ್ಯಾಪ್ ವಿಚಾರಕ್ಕೆ ಬರೋಣ. ತುಮಕೂರು ಭಾಗದ ಆ ಸಚಿವ ಒಂದು ಸ್ವಲ್ಪ ಯಾಮಾರಿದ್ರೂ ಘೋರ ಘಟನೆ ನಡೆಯುತ್ತಿತ್ತು. ಆ ಸಚಿವನ ಹೆಸರಿಗೆ ದೊಡ್ಡ ಕಳಂಕವೊಂದು ಅಂಟಿಕೊಳ್ತಿತ್ತು. ಅದೇ ವಿಚಾರವನ್ನಿಟ್ಕೊಂಡು ಹನಿ ಟ್ರ್ಯಾಪ್ ಮಾಡಿಸಿದವರು ತಮ್ಮ ಬೇಳೆ ಬೇಯಿಸ್ಕೊಳ್ತಿದ್ರು. ಆ ಹನಿ ಟ್ರ್ಯಾಪ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ರೆ ಆ ಸಚಿವ ತಲೆ ಎತ್ಕೊಂಡು ತಿರುಗಾಡೋದಕ್ಕೂ ಕೂಡ ಸಾಧ್ಯವಾಗ್ತಾ ಇರಲಿಲ್ಲ. ಆದ್ರೆ ಇದೆಲ್ಲ ನಡೆಯೋದಕ್ಕೂ ಮುನ್ನ ಆ ಸಚಿವ ಎಚ್ಚೆತ್ತುಕೊಂಡಿದ್ದಾನೆ. ಹನಿ ಟ್ರ್ಯಾಪ್ ಬಲೆಯಲ್ಲಿ ಬೀಳದೆ ತನ್ನ ವರ್ಚಸ್ಸಿಗೆ ಧಕ್ಕೆ ಬರದಂತೆ ನೋಡಿಕೊಂಡಿದ್ದಾನೆ. ಇಷ್ಟಕ್ಕೂ ಈ ಹನಿ ಟ್ರ್ಯಾಪ್ ಮಾಡಿಸಿದ್ದು ಅದೇ ಸಚಿವನ ಪಕ್ಷದಲ್ಲಿರೋ ಪ್ರಭಾವಿ ನಾಯಕನಂತೆ. ಹೀಗಂತ ಆರೋಪ ಕೇಳಿ ಬಂದಿತ್ತು. ಹನಿ ಟ್ರ್ಯಾಪ್ ಹಿಂದೆ ಪ್ರಭಾವಿ ನಾಯಕ, ವರಿಷ್ಠರು, ಸಿಎಂಗೆ ಸಚಿವನ ದೂರು. ಎಸ್, ಕಾಂಗ್ರೆಸ್ನ ಸಚಿವನನ್ನ ಖೆಡ್ಡಾಗೆ ಕೆಡವೋದಕ್ಕೆ ಯತ್ನಿಸಿದ್ದು ಅದೇ ಕಾಂಗ್ರೆಸ್ನ ಪ್ರಭಾವಿ ನಾಯಕನಂತೆ. ಸಚಿವನನ್ನ ಮಟ್ಟ ಹಾಕಲು, ಸಚಿವನ ವರ್ಚಸ್ಸಿಗೆ ಧಕ್ಕೆ ತರುವಕ್ಕಂತಾನೆ ಆ ಪ್ರಭಾವಿ ನಾಯಕ ಪ್ಲಾನ್ ಮಾಡಿದ್ದನಂತೆ. ಆದ್ದರಿಂದ ಹನಿ ಟ್ರ್ಯಾಪ್ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದು. ಆ ಅಸ್ತ್ರಕ್ಕೆ ಸಚಿವ ಬಲಿಯಾಗಿಲ್ವಂತೆ. ಈಗ ಆ ಪ್ರಭಾವಿ ನಾಯಕನ ವಿರುದ್ಧ ಸಚಿವ ದೂರು ಕೊಟ್ಟಿದ್ದಾನೆ. ಸಿಎಂಗೆ ಮಾಹಿತಿ ನೀಡಿದ್ದು ವರಿಷ್ಠರ ಗಮನಕ್ಕೂ ತರಲಾಗಿದೆ ಅಂತ ಗೊತ್ತಾಗಿದೆ. ಹನಿ ಟ್ರ್ಯಾಪ್ಗೆ ಯತ್ನಿಸಿದ ಪ್ರಭಾವಿ ನಾಯಕನ ವಿರುದ್ಧ ಹೋರಾಡಲು ಆ ಸಚಿವ ಮುಂದಾಗಿದ್ದಾರೆ ಎಂಬ ವಿಚಾರ ತಿಳಿದು ಬಂದಿದೆ. ಇಷ್ಟಕ್ಕೂ ಹನಿ ಟ್ರ್ಯಾಪ್ ಮಾಡಿಸಿದ ಆ ಪ್ರಭಾವಿ ನಾಯಕ ಯಾರು, ಆ ಪ್ರಭಾವಿ ನಾಯಕನ ಟಾರ್ಗೆಟ್ ಏನಿತ್ತು ಅನ್ನೋದು ಇನ್ನೂ ನಿಗೂಢವಾಗಿದೆ. ಶೀಘ್ರದಲ್ಲೇ ಆ ಪ್ರಭಾವಿ ನಾಯಕ ಯಾರು ಅನ್ನೋ ಸುಳಿವು ಸಿಗುವ ಸಾಧ್ಯತೆ ದಟ್ಟವಾಗಿದೆ. ಹನಿ ಟ್ರ್ಯಾಪ್ ಒಂದೇ ಸಾಕು. ಆ ಹನಿ ಟ್ರ್ಯಾಪ್ನಿಂದ ಯಾರು ಏನನ್ನು ಬೇಕಾದರೂ ಸಾಧಿಸಬಹುದು ಅನ್ನೋ ನಂಬಿಕೆ ಎಲ್ಲೆಡೆ ಇದೆ. ಈ ಹನಿ ಟ್ರ್ಯಾಪ್ನಿಂದ ಯಾವಾಗ ಏನು ಬೇಕಾದರೂ ಆಗ್ಬಹುದು, ಯಾವಾಗ ಯಾರ ಮಾನ ಮರ್ಯಾದೆ ಬೇಕಾದರೂ ಹರಾಜಾಗ್ಬೋದು. ಒಂದು ಸ್ವಲ್ಪ ಯಾಮಾರಿದ್ರೂ ಅವರ ವರ್ಚಸ್ಸು ಜನರ ಮಧ್ಯೆ ಚೀಪಾಗಿ ಬಿಕರಿ ಆಗ್ಬೋದು. ರಾಜಕೀಯ ವ್ಯಕ್ತಿಗಳಂತೂ ಒಂದು ಕ್ಷಣ ಮೈಮರೆತರು ಅವರ ರಾಜಕೀಯ ಜೀವನಕ್ಕೆ ಪೆಟ್ಟು ಬೀಳೋದು ಖಂಡಿತ. ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಅನ್ನೋ ಭೂತ ಆಗಾಗ ಕಾಣಿಸ್ಕೊಂಡು ಆತಂಕ ಹುಟ್ಟಿಸ್ತಿದೆ. ರಾಜಕಾರಣಿಗಳನ್ನು ಸಿಲುಕಿಸೋಕೆ ಹಾಗೂ ರಾಜಕೀಯವಾಗಿ ಅವರನ್ನ ತುಳಿಯೋಕೆ ಬಳಸೋ ಅಸ್ತ್ರಗಳಲ್ಲಿ ಹನಿ ಟ್ರ್ಯಾಪ್ ಅನ್ನೋ ದುಷ್ಟಾಸ್ತ್ರ ಕೂಡ ಒಂದಾಗಿದ್ದು, ಈಗ ಈ ದುಷ್ಟಾಸ್ತ್ರವೇ ಈ ಕಾಂಗ್ರೆಸ್ನ ನೆಮ್ಮದಿಯನ್ನ ಕೆಡಿಸಿದೆ. ಎಲ್ಲರೂ ಕೂಡ ಹನಿ ಟ್ರ್ಯಾಪ್ ಬಗ್ಗೆ ಮಾತಾಡ್ತಾ ಇದ್ದು ಮತ್ತಷ್ಟು ವಿಚಾರಗಳು ಬೆಳಕಿಗೆ ಬರ್ತಿವೆ. ಹನಿ ಟ್ರ್ಯಾಪ್ ಯತ್ನ ನಿಜ, ನ್ಯೂಸ್ 18 ವರದಿ ಖಚಿತಪಡಿಸಿದ ಸತೀಶ್. ಒಂದಲ್ಲ 2 ಬಾರಿ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ ಎಂದ ಸಾಹುಕಾರ್. ಎಸ್, ಹನಿ ಟ್ರ್ಯಾಪ್ ವಿಚಾರ ರಾಜ್ಯದಲ್ಲಿ ಸಖತ್ ಸದ್ದು ಮಾಡುತ್ತಿದೆ. ಹನಿ ಟ್ರ್ಯಾಪ್ ವಿಚಾರ ಬೆಳಕಿಗೆ ಬಂದಂತೆ ಕೆಲವರು ಹನಿ ಟ್ರ್ಯಾಪ್ ಮಾಡೋದು ತಪ್ಪು ಅಂತ ಹೇಳಿದ್ರು. ಯಾರೇ ಹನಿ ಟ್ರ್ಯಾಪ್ ಮಾಡೋಕೆ ಯತ್ನಿಸಿದ್ರೂ ಕೂಡ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ರು. ಆದ್ರೆ ಯಾರೂ ಕೂಡ ಹನಿ ಟ್ರ್ಯಾಪ್ ನಡೆದಿದ್ದು ನಿಜಾನ ಸುಳ್ಳ ಅಂತ ಮಾತ್ರ ಹೇಳಿರಲಿಲ್ಲ. ಹನಿ ಟ್ರ್ಯಾಪ್ ಯತ್ನ ಯಾರ ಮೇಲೆ ನಡೆದಿದೆ ಅಂತ ಖಚಿತಪಡಿಸಿರಲಿಲ್ಲ. ಆದ್ರೆ ಈಗ ಹನಿ ಟ್ರ್ಯಾಪ್ ವಿಚಾರದ ಬಗ್ಗೆ ಮಾತಾಡಿರೋ ಸಚಿವ ಸತೀಶ್ ಜಾರಕಿಹೊಳಿ ಆಘಾತಕಾರಿ ವಿಚಾರಗಳನ್ನ ಬಿಚ್ಚಿಟ್ಟಿದ್ದಾರೆ.
ಒಂದು ಬಾರಿಯಲ್ಲ 2 ಬಾರಿ ಹನಿ ಟ್ರ್ಯಾಪ್ ಯತ್ನ ನಡೆಸಲಾಗಿದೆ. ನಮ್ಮವರಷ್ಟೇ ಅಲ್ಲ, ಬೇರೆ ಪಕ್ಷದವರೂ ಹನಿ ಟ್ರ್ಯಾಪ್ನಲ್ಲಿ ಸಿಲುಕಿದ್ದಾರೆ. ಕೆಲವರು ಹನಿ ಟ್ರ್ಯಾಪ್ನ ಬಂಡವಾಳ ಮಾಡಿಕೊಂಡಿದ್ದಾರೆ. ಸಂಬಂಧಪಟ್ಟ ಸಚಿವರಿಗೆ ದೂರು ಕೊಡಲು ಹೇಳಿದ್ದೀನಿ ಎಂದಿದ್ದಾರೆ. 2 ಸಲ ಅಟೆಂಪ್ಟ್ ಮಾಡಿದ್ದಾರೆ, 2 ಟೈಮ್ಸ್. ಅದು ಸಕ್ಸಸ್ ಆಗಿಲ್ಲ. ಈ ತರ ಕರ್ನಾಟಕದಲ್ಲಿ ಹನಿ ಟ್ರ್ಯಾಪ್ ಆಗೋದು ಮೊದಲನೇದಲ್ಲ, ಅವಶ್ಯಕತೆ ಇಲ್ಲ. ಆದರೂ ಕೂಡ ಕೆಲವರು ಅದನ್ನೇ ಬಂಡವಾಳ ಮಾಡ್ತಿದ್ದಾರೆ. ಅದಕ್ಕೆ ಕಡಿವಾಣ ಬೀಳಬೇಕು. ನಾವು ಕೂಡ ಸಂಬಂಧಪಟ್ಟ ಸಚಿವರುಗಳಿದೀವಿ, ಅದನ್ನ ದೂರು ಕೊಡ್ಲಿಕ್ಕೆ ಹೇಳಿದ್ವಿ. ದೂರು ಕೊಟ್ಟರೆ ಅದಕ್ಕೆ ಯಾರು ಏನು ಎಲ್ಲಿಂದ ಬಂದಂತ ಹಾಕ್ಲಿಕ್ಕೆ ನಾವು ಕೂಡ ರಿಕ್ವೆಸ್ಟ್ ಮಾಡಿದೀವಿ. ಸೊ ದೂರು ಕೊಟ್ರೆ ಅದಕ್ಕೆ ಪೊಲೀಸರು ಕೂಡ ಇನ್ವೆಸ್ಟಿಗೇಟ್ ಮಾಡ್ಲಿಕ್ಕೆ ಅನುಕೂಲ. ಅದೇ ಹೇಳಿದಿಲ್ಲ, ಅದೇ ಮಾಡಬಾರದು ಅಂತ ಹೇಳಿದ್ವಿ. ಅದಕ್ಕೆ ಕಡಿವಾಣ ಹಾಕ್ಬೇಕಂತ ಹೇಳಿ ಉದ್ದೇಶ. ಕಡಿವಾಣ ಹಾಕ್ಬೇಕಾದ್ರೆ ಅದು ಕಾನೂನಿನಿಂದ ಕಡೆನಕ್ಕೂ ಮತ್ತೆ ಯಾರಿದಾರ ಹಿಂದ್ಗಡೆ ಅವರು ಹೊರಗಡೆ ಬರಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ನೋಡೋಣ, ಸಿಎಂ ಅವ್ರ ಜೊತೆ ಮಾತಾಡ್ತೀವಿ, ಸಂಬಂಧಪಟ್ಟ ಗೃಹ ಸಚಿವರ ಜೊತೆ ಈಗಾಗಲೇ ಮಾತಾಡಿದೀವಿ. ಸೊ ಅದೊಂದು ದೂರ ಆದ್ರೆ ತನಿಖೆಗೆ ಅನುಕೂಲ ಆಗ್ತದೆ. ಎಸ್, ಹನಿ ಟ್ರ್ಯಾಪ್ ಬಗ್ಗೆ ಸತೀಶ್ ಜಾರಕಿಹೊಳಿ ಕೆಲವೊಂದು ನಿಗೂಢ ಮಾಹಿತಿ ಹಂಚಿಕೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿ ಈ ಬಗ್ಗೆ ಇಷ್ಟೊಂದು ಡೀಟೇಲ್ ಆಗಿ ಮಾತಾಡೋದು ನೋಡಿದ್ರೆ ಇನ್ನಷ್ಟು ವಿಚಾರಗಳು ಸತೀಶ್ ಜಾರಕಿಹೊಳಿಗೆ ಗೊತ್ತಿರಬಹುದು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಇದ್ರ ಜೊತೆಗೆ ಇನ್ನೂ ಹಲವಾರು ಅನುಮಾನಗಳು ವ್ಯಕ್ತವಾಗ್ತವೆ. ನನ್ನ ಮೇಲೆಯೇ ಹನಿ ಟ್ರ್ಯಾಪ್ ಯತ್ನ ನಡೆಸಲಾಗಿದೆ ಎಂದ ರಾಜಣ್ಣ. ಹನಿ ಟ್ರ್ಯಾಪ್ ಬಗ್ಗೆ ಸದನದಲ್ಲಿ ಚರ್ಚೆಯಾಗಿದೆ. ಮೊದಲು ಪಕ್ಷಾತೀತವಾಗಿ ಹನಿ ಟ್ರ್ಯಾಪ್ ವಿರುದ್ಧ ಹೋರಾಡಲು ನಿರ್ಣಯ ಕೈಗೊಳ್ಳಲಾಗಿದೆ. ಆನಂತರ ಬಿಜೆಪಿ ಕೆರಳಿದೆ. ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇದೇ ವೇಳೆ ಮಾತಾಡಿದ ಬಸನಗೌಡ ಪಾಟೀಲ್ ಯತ್ನಾಳ್ ಹನಿ ಟ್ರ್ಯಾಪ್ಗೆ ಒಳಗಾಗಿರೋದು ಸಹಕಾರ ಸಚಿವ ರಾಜಣ್ಣ ಅಂತ ಬಾಂಬ್ ಹಾಕಿದ್ದಾರೆ. ಯತ್ನಾಳ್ ಹೇಳಿಕೆಗೆ ಉತ್ತರಿಸಿರೋ ರಾಜಣ್ಣ, ಹೌದು, ನನ್ನ ಮೇಲೆಯೇ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ ಅಂದಿದ್ದಾರೆ. ಇದರ ಜೊತೆಗೆ ಇನ್ನೂ ಕೆಲವು ಸ್ಫೋಟಕ ವಿಚಾರಗಳನ್ನ ರಿವೀಲ್ ಮಾಡಿದ್ದಾರೆ. ತುಮಕೂರಿನ 2 ಪ್ರಭಾವಿ ಸಚಿವರು ಹನಿ ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅದು ಹಾಗಾಯ್ತು ಹೀಗಾಯ್ತು ಅಂತ ಏನೇನೋ ಕಥೆಗಳು ಬರ್ತಾ ಇದ್ದಾವೆ. ತುಮಕೂರಿನಲ್ಲಿರೋರು ನಾನೊಬ್ಬ ಇದ್ದೀನಿ, ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಇದ್ದಾರೆ, ನಮ್ಮಿಬ್ರೇ ಅಂತ ಅವರ ಉದ್ದೇಶ ಅಂತೇಳಿ ಅನ್ಕೊಳ್ತೀನಿ. ಈ ಸಿಡಿ ಮಾಡ್ತಕ್ಕಂಥದ್ದು, ಪೆನ್ ಡ್ರೈವ್ ಮಾಡ್ತಕ್ಕಂಥದ್ದು, ಇದ್ರ ಬಗ್ಗೆ ಸುಮಾರು ನಿಮ್ಗೆ ಹೇಳ್ತೀನಿ, ನನಗಿರೋ ಮಾಹಿತಿ ಅಂತ 48 ಜನಗಳಿದ್ದಾರೆ, ಒಬ್ರು ಇಬ್ರು ಇಲ್ಲ. ಅಂದ್ರೆ ಒಬ್ರು ಇಬ್ರು ಅಂತ ಹೇಳಿದ್ರೆ ಬರೀ ಇವರೇ ಅಂತಲ್ಲ, ಅವರು ಇದ್ದಾರೆ. ಆದರೆ ಇವೆಲ್ಲ ಬಹಳಷ್ಟು ಜನ ನ್ಯಾಯಾಲಯಗಳಲ್ಲಿ ಇದನ್ನ ಬಹಿರಂಗ ಮಾಡಬಾರ್ದು ಅಂತಕ್ಕಂಥದ್ದಕ್ಕೆ ಸ್ಟೇ ತಗೊಂಡಿರ್ತಕ್ಕಂಥದ್ದು, ಅಲ್ಲೂ ಕೂತವ್ರೆ ಇಲ್ಲೂ ಕೂತವ್ರೆ, ಆ ಪ್ರಶ್ನೆ ಬೇರೆ. ಇದರಲ್ಲಿ ಬರೀ ನಮ್ಮ ರಾಜ್ಯಕ್ಕೆ ಸೀಮಿತ ಆಗಿಲ್ಲ ಅಧ್ಯಕ್ಷರೇ, ಇದು ರಾಷ್ಟ್ರ ಮಟ್ಟದ ಎಲ್ಲಾ ಪಕ್ಷದಲ್ಲಿರ್ತಕ್ಕಂಥ ಮುಖಂಡಗಳು ಹನಿ ಟ್ರ್ಯಾಪ್ನ ಪೆನ್ ಡ್ರೈವ್ಗಳು ಕೂಡ ಇದಾವೆ. ಆ ಒಂದು ದೃಷ್ಟಿನಲ್ಲಿ ನನ್ನ ಮೇಲೆ ಆರೋಪ ಏನಿದೆ, ಅದಕ್ಕೋಸ್ಕರ ಈ ಆರೋಪಕ್ಕೆ ಇಲ್ಲಿ ಉತ್ತರ ಹೇಳಿದ್ರೆ ಅದಕ್ಕೆ ಸರಿ ಹೋಗೋದಿಲ್ಲ. ನಾನು ನಮ್ಮ ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ನಾನು ಒಂದು ಲಿಖಿತ ಕಂಪ್ಲೇಂಟ್ ಅನ್ನು ಕೊಡ್ತೀನಿ. ಆ ಕಂಪ್ಲೇಂಟ್ ಆಧರಿಸಿ ಅವರು ತನಿಖೆ ಮಾಡಿಸ್ಬೇಕು. ಇದರಲ್ಲಿ ಯಾರೆಲ್ಲ ಪ್ರೊಡ್ಯೂಸರ್ಸ್ ಇದ್ದಾರೆ, ಡೈರೆಕ್ಟರ್ಸ್ ಯಾರ್ಯಾರಿದ್ದಾರೆ, ಇವೆಲ್ಲವೂ ಕೂಡ ಹೊರಗಡೆ ಬರಲಿ, ಜನಗಳಿಗೆ ಗೊತ್ತಾಗಲಿ. ನನಗೆ ಹನಿ ಟ್ರ್ಯಾಪ್ ಮಾಡಿದ್ದಕ್ಕೆ ಪುರಾವೆಗಳಿವೆ ಎಂದಿದ್ದಾರೆ ಸಹಕಾರ ಸಚಿವ ರಾಜಣ್ಣ. ಇದರ ಜೊತೆಗೆ ಒಟ್ಟು 48 ಜನರ ಹನಿ ಟ್ರ್ಯಾಪ್ ಮಾಡಿದ್ದಾರೆ. ಎಲ್ಲಾ ಪಕ್ಷದವರ ಪೆನ್ ಡ್ರೈವ್ ಕೂಡ ಇದೆ. ರಾಷ್ಟ್ರೀಯ ಮಟ್ಟದ ನಾಯಕರ ಪೆನ್ ಡ್ರೈವ್ ಕೂಡ ಇದೆ. ಗೃಹ ಸಚಿವರಿಗೆ ನಾನು ಲಿಖಿತ ದೂರು ಕೊಡ್ತೀನಿ, ತನಿಖೆ ಮಾಡಿಸಿ, ಯಾರೇ ಆದರೂ ತನಿಖೆ ಮಾಡಲಿ. ಸುಮ್ಮನೆ ರೇವಣ್ಣ ಕುಟುಂಬ ಟಾರ್ಗೆಟ್ ಮಾಡಿದ್ರು. ರಮೇಶ್ ಜಾರಕಿಹೊಳಿ ಭವಿಷ್ಯ ಹಾಳು ಮಾಡಿದವರಿಂದಲೇ ಈ ಕೃತ್ಯ ನಡೆದಿದೆ. ಪುರಾವೆಗಳನ್ನ ಗೃಹ ಸಚಿವರಿಗೆ ಕೊಡ್ತೇನೆ ಅಂತ ಹೇಳಿದ್ದಾರೆ ರಾಜಣ್ಣ. 48 ಜನರದು ಪೆನ್ ಡ್ರೈವ್ಗಳಿದಾವೆ. ಇಲ್ಲಿಯವರು ಇದ್ದಾರೆ, ಅಲ್ಲಿಯವರು ಇದ್ದಾರೆ. ರಾಜ್ಯ ಮಟ್ಟದಲ್ಲ, ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರು ಕೂಡ ಇದಾವೆ. ಅದರಿಂದ ಇದೊಂದು ಪಿಡುಗು. ಇದು ಸುಮ್ಮನೆ ಯಾರೋ ಒಬ್ರು ಮಾಡಿದ್ರೆ ಎಲ್ರಿಗೂ ಕೂಡ ಅನ್ವಯ ಆಗೋ ರೀತಿಯಲ್ಲಿ ಅದನ್ನು ಆರೋಪ ಮಾಡ್ತಕ್ಕಂಥದ್ದು ನಿಲ್ಲಬೇಕು. ಜನರುಗಳಿಗೆ ಏನು ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರಿಗೆ ಹೊರಗಡೆ ಗೌರವ ಬರಬೇಕು, ಆ ರೀತಿ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತಕ್ಕಂಥದ್ದು. ನಾನು ಲಿಖಿತ ಕಂಪ್ಲೇಂಟ್ ಅನ್ನು ಕೊಡ್ತೇನೆ. ಅದ್ರ ಮೇಲೆ ಅವರು ಸೂಕ್ತವಾಗಿ ತನಿಖೆ ಮಾಡಿಸಿ, ಯಾರೆಲ್ಲ ಇದ್ದಾರೆ ಅವ್ರು ಯಾರೇ ಇರಲಿ, ಅದು ಎಲ್ಲವನ್ನೂ ಕೂಡ ಸಾರ್ವಜನಿಕರಿಗೆ ಬಹಿರಂಗ ಆಗಬೇಕು. ಸುಮ್ಮನೆ ಪಾಪ ಈ ರೇವಣ್ಣವರು ಅವ್ರದ್ದು, ಅವರ ಇನ್ನೊಂದು ಕುಟುಂಬದ್ದು ಇವೆಲ್ಲ ಬರ್ತವೆ.
ಈಗ ನನ್ನ ಮೇಲೂ ಕೂಡ ಅಟೆಂಪ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಪುರಾವೆಗಳನ್ನು ಇಟ್ಕೊಂಡಿದ್ದೀನಿ ನಾನು. ಅದ್ರ ಬಗ್ಗೆ ದೂರನ್ನು ಕೊಡ್ತಾರೆ. ಅದಕ್ಕೆ ಗೃಹ ಮಂತ್ರಿಗಳು ಒಂದು ವಿಶೇಷವಾದ ತನಿಖೆಯನ್ನ ಮಾಡಿಸಿ ಯಾರೆಲ್ಲ ಇದ್ದಾರೆ ಅವನ್ನೆಲ್ಲ ಕೂಡ ಬಹಿರಂಗ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ರಾಜಣ್ಣ ಮಗ MLC ರಾಜೇಂದ್ರಗೂ ಹನಿ ಟ್ರ್ಯಾಪ್ಗೆ ಯತ್ನ. ಒಟ್ನಲ್ಲಿ ಹನಿ ಟ್ರ್ಯಾಪ್ ವಿಚಾರವಾಗಿ ರಾಜಣ್ಣ ಹೇಳಿದ್ದಾರೆ. ಒಂದೊಂದು ಮಾತು ಕೂಡ ಕಾಂಗ್ರೆಸ್ನಲ್ಲಿ ಕೋಲಾಹಲ ಸೃಷ್ಟಿಸಿದೆ. ಇನ್ನೂ ಒಂದು ಸ್ಫೋಟಕ ವಿಚಾರ ಏನಂದ್ರೆ, ರಾಜಣ್ಣ ಮಾತ್ರವಲ್ಲ, ರಾಜಣ್ಣ ಪುತ್ರನಿಗೂ ಹನಿ ಟ್ರ್ಯಾಪ್ಗೆ ಯತ್ನಿಸಲಾಗಿದೆಯಂತೆ. ನನಗೆ ವಿಡಿಯೋ ಕಾಲ್ಗಳು ಬರುತ್ತಿವೆ, ಮೆಸೇಜ್ಗಳು ಬರುತ್ತಿವೆ. ಕಳೆದ 6 ತಿಂಗಳಿಂದ ಹನಿ ಟ್ರ್ಯಾಪ್ಗೆ ಸಿಲುಕಿಸುವ ಪ್ರಯತ್ನ ನಡೆಯುತ್ತಿದೆ. ನಾನು ಕೂಡ ದೂರು ಕೊಡ್ತೇನೆ ಅಂತ MLC ರಾಜೇಂದ್ರ ಹೇಳ್ಕೊಂಡಿದ್ದಾರೆ. ಈ ಸದನದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಭಾಳ ದಿನದಿಂದ ನಡೀತಾ ಇದೆ. ಬರೀ ರಾಜಣ್ಣನ ಮೇಲೆ ಅಂತ ಅಲ್ಲ, ಕಳೆದ 6 ತಿಂಗಳಿಂದ ನನ್ನ ಮೇಲೂ ನಡೀತಾ ಇದೆ. ಸೊ ಅದರಿಂದ ಇದು ವಿರೋಧ ಪಕ್ಷದವ್ರು ಮಾಡ್ತಾರೋ ನಮ್ಮ ಪಕ್ಷದವರೇ ಮಾಡ್ತಾರೆ ಅನ್ನೋ ಅಂಥದ್ದು ಮಾತಲ್ಲ. ಬಟ್ ಆದರೆ ಇದು ಸಹಜವಾಗಿ ಇದು ಯಾರು ಮಾಡ್ತಾ ಇದ್ದಾರೆ. ಸೊ ಅದು ಈಗ ಸದನದಲ್ಲಿ ತನಿಖೆ ಮಾಡೋದಕ್ಕೆ ಒತ್ತಾಯ ಮಾಡಿರ್ಬೋದು ಅಂತ ಅನ್ಕೊಂತೀನಿ. ಸೊ ಅದಕ್ಕೆ ತನಿಖೆ ಮಾಡಬೇಕು. ಅಂದರೆ ಇದು ಒಳ್ಳೆಯ ಬೆಳವಣಿಗೆ ಇಲ್ಲ. ರಾಜಕಾರಣಿಗಳಲ್ಲಿ ಯಾರೇ ಇದ್ದಿದ್ರು ಒಂದು ಒಳ್ಳೆ ಬೆಳವಣಿಗೆ ಇಲ್ಲ. ಸೊ ಅದರಿಂದ ತನಿಖೆ ಆಗಬೇಕು ಅಂತ ನಾನು ಒತ್ತಾಯನ ಮಾಡ್ತೀನಿ. ಯಾರು ಮಾಡ್ತಾ ಇದ್ದಾರೆ ಅನ್ನೋದು ಬೇಕು. ಸೊ ನಮ್ಮ ಪಕ್ಷದವರು ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಬಟ್ ರಾಜಕಾರಣಿಗಳಲ್ಲಿ ಇದು ಮಾಡ್ತಾ ಇರೋವಂಥದ್ದು ಭಾಳ ತಪ್ಪದು. ಸೊ ಅದನ್ನ ತನಿಖೆ ಆಗಲಿ ಅಂತ ನಾನು ಕೇಳ್ತೀನಿ. ವಿಡಿಯೋ ಕಾಲು ಬರ್ತವೆ, ಫೋನ್ ಕಾಲ್ ಬರ್ತವೆ, ಮೆಸೇಜಸ್ ಬರ್ತವೆ. ಸೊ ನೋಡೋಣ, ತನಿಖೆ ಮಾಡೋಣ. ಹನಿ ಟ್ರ್ಯಾಪ್ ಗದ್ದಲ ಜೋರಾದಂತೆ ಮುನಿರತ್ನ ಕೂಡ ಕಿಡಿಕಾರಿದ್ದಾರೆ. ಕಲಾಪದಲ್ಲಿ ಅಜ್ಜಯ್ಯ ಶನಿ ಮಹಾತ್ಮನ ಫೋಟೋ ಪ್ರದರ್ಶನ ಮಾಡಿದ ಮುನಿರತ್ನ ದೇವರ ಫೋಟೋ ಪ್ರದರ್ಶಿಸಿ ಪ್ರಮಾಣಕ್ಕೆ ಸವಾಲು ಹಾಕಿದ್ದಾರೆ. ಒಟ್ನಲ್ಲಿ ಹನಿ ಟ್ರ್ಯಾಪ್ ಹಂಗಾಮದಿಂದ ಸದನ ಮುಳುಗೋಗಿತ್ತು. ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಿದ ಗೃಹ ಸಚಿವ ಪರಂ. ರಹಸ್ಯ ದಾಖಲೆಗಳೊಂದಿಗೆ ಸಿಎಂ ಭೇಟಿ ಮತ್ತು ಚರ್ಚೆ. ವಿಧಾನಸಭೆಯಲ್ಲಿ ಹನಿ ಹಂಗಾಮವೇ ನಡೆದೋಗಿದೆ. ರಾಜಣ್ಣ ಮತ್ತು ರಾಜಣ್ಣ ಪುತ್ರ ಗಂಭೀರ ಆರೋಪ ಮಾಡಿದ್ದು ಸ್ವಲ್ಪ ಹೊತ್ತಲ್ಲೇ ಸದನ ಹನಿ ಟ್ರ್ಯಾಪ್ ವಿಚಾರಕ್ಕೆ ಧಗಧಗಿಸಿದೆ. ಹನಿ ಟ್ರ್ಯಾಪ್ಗೆ ಯತ್ನಿಸಿದವರಿಗೆ ಶಿಕ್ಷೆ ಆಗಲೇಬೇಕು, ಸಂಪೂರ್ಣವಾಗಿ ತನಿಖೆ ನಡೆಯಬೇಕು ಅಂತ ಆಗ್ರಹಿಸಲಾಗಿದೆ. ಪಕ್ಷಾತೀತವಾಗಿ ಹನಿ ಟ್ರ್ಯಾಪ್ ಜಾಲದ ವಿರುದ್ಧ ಸದನದ ಸದಸ್ಯರು ಕಿಡಿಕಾರಿದ್ದಾರೆ. ಇದೇ ವೇಳೆ ಸದನದಲ್ಲೇ ಪ್ರತಿಕ್ರಿಯೆ ನೀಡಿದ ಗೃಹ ಸಚಿವ ಪರಮೇಶ್ವರ್ ಉನ್ನತ ಮಟ್ಟದ ತನಿಖೆಗೆ ಆದೇಶ ನೀಡಿದ್ದಾರೆ. ಕಲಾಪದಲ್ಲೇ ಉನ್ನತ ಮಟ್ಟದ ತನಿಖೆಗೆ ಆದೇಶ ನೀಡಿದ್ದು ಶೀಘ್ರದಲ್ಲೇ ತನಿಖೆ ಶುರುವಾಗಲಿದೆ. ಸದನದ ಮರ್ಯಾದೆಯನ್ನು ಕಾಪಾಡಬೇಕಾದ್ರೆ, ಸದಸ್ಯರ ಮರ್ಯಾದೆಯನ್ನು ಕಾಪಾಡಬೇಕಾದ್ರೆ ಬಹುಶಃ ಇದಕ್ಕೆಲ್ಲೋ ಒಂದು ಕಡೆ ಇತಿಶ್ರೀ ಆಗಬೇಕು. ಇಲ್ಲದೆ ಹೋದ್ರೆ ಇದನ್ನು ಹೀಗೆ ನಡೆಸ್ಕೊಂಡು ಹೋದರೆ ಬಹುಶಃ ಭಾಳಷ್ಟು ಜನರಿಗೆ ಅವರವರ ಮರ್ಯಾದೆಯ ಪ್ರಶ್ನೆ. ಹಾಗಾಗಿ ನಾನು ಮಾನ್ಯ ರಾಜಣ್ಣನವರು ಏನು ಪ್ರಸ್ತಾಪ ಮಾಡಿದ್ದಾರೆ, ಅವರು ನನಗೆ ಒಂದು ಮನವಿಯನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಆ ಆಧಾರದ ಮೇಲೆ ನಾನು ಒಂದು ಉನ್ನತ ಮಟ್ಟದ ತನಿಖೆಯನ್ನು ಆದೇಶ ಮಾಡ್ತೇನೆ ಮಾನ್ಯ ಸಭಾಪತಿಗಳೇ. ಇದು ಗೊತ್ತಾಗಲಿ, ಇದು ಯಾವ ರೀತಿ, ಇದು ಸತ್ಯಾಸತ್ಯತೆಯನ್ನು ನಾವು ತಿಳ್ಕೋಬೇಕಾಗ್ತದೆ. ಹಾಗಾಗಿ ಇದು ಗೊತ್ತಾಗಲಿ ಅಂತ ಹೇಳಿ ನಾನು ಒಂದು ಉನ್ನತ ಮಟ್ಟದ ತನಿಖೆಯನ್ನು ಆದೇಶ ಮಾಡ್ತೇನೆ. ಹನಿ ಟ್ರ್ಯಾಪ್ ತನಿಖೆಗೆ ಆದೇಶ ನೀಡಲಾಗಿದೆ. ಒಂದು ಕಡೆ ತನಿಖೆ ನಡೀತಾ ಇದ್ರೆ ಮತ್ತೊಂದು ಕಡೆ ರಾಜಣ್ಣ ಮತ್ತು ಇತರ ಕಾಂಗ್ರೆಸ್ ನಾಯಕರು ಬೇರೊಂದು ಪ್ಲಾನ್ ಮಾಡಿದ್ದಾರೆ. ತನಿಖೆಗೆ ಆದೇಶ ನೀಡುವುದಕ್ಕೂ ಮುನ್ನ ಹನಿ ಟ್ರ್ಯಾಪ್ ಬಗ್ಗೆಯೇ ಎಲ್ಲೆಡೆ ಚರ್ಚೆ ನಡೆಯುತ್ತಿತ್ತು. ಸಿಎಂ ನಿವಾಸಕ್ಕೆ ತೆರಳಿ ಕೆಲವು ಸಚಿವರು ಗಂಭೀರ ಚರ್ಚೆ ನಡೆಸಿದ್ದರು. ಹನಿ ಟ್ರ್ಯಾಪ್ ಮಾಸ್ಟರ್ ಮೈಂಡ್ ಯಾರು, ಆತನ ಟಾರ್ಗೆಟ್ ಏನು ಅನ್ನೋದರ ಬಗ್ಗೆ ದಾಖಲೆಗಳನ್ನ ಸಿಎಂಗೆ ತೋರಿಸಿ ರಹಸ್ಯ ಮಾತುಕತೆಯನ್ನ ನಡೆಸಿದ್ರು. ತರಾತುರಿಯಲ್ಲಿ ಸಿಎಂ ಅನ್ನ ಸಚಿವರು ಭೇಟಿ ಮಾಡಿದ್ದು ಗೃಹ ಸಚಿವರು ಈ ಬಗ್ಗೆ ಮಾಹಿತಿ ಪಡೆದುಕೊಂಡ್ರು. ಪೊಲೀಸರಿಗೆ ದೂರು, ಕಾನೂನು ಹೋರಾಟದ ಕುರಿತು ಸಿಎಂ ಬಳಿ ಚರ್ಚೆ ನಡೆಸಲಾಗಿತ್ತು. ಹನಿ ಟ್ರ್ಯಾಪ್ ವಿರುದ್ಧ ಹೈಕಮಾಂಡ್ಗೂ ದೂರು. ಹನಿ ಟ್ರ್ಯಾಪ್ ವಿರುದ್ಧ ಕಾಂಗ್ರೆಸ್ ಶಾಸಕರು ಸಮರ ಸಾರಿದ್ದಾರೆ.
ಹೈಕಮಾಂಡ್ ನಾಯಕರ ಭೇಟಿಗೆ ಕಾಂಗ್ರೆಸ್ ಶಾಸಕರು ನಿರ್ಧಾರ ಮಾಡಿದ್ದಾರೆ. ಅಧಿವೇಶನ ಮುಗಿಯುತ್ತಿದ್ದಂತೆ ದೆಹಲಿಗೆ ತೆರಳಲು ತೀರ್ಮಾನ ಮಾಡಲಾಗಿದ್ದು, ರಾಜಣ್ಣ ನೇತೃತ್ವದಲ್ಲಿ ಟೀಮೊಂದು ದೆಹಲಿಗೆ ತೆರಳಲಿದೆ. ಸತೀಶ್ ಜಾರಕಿಹೊಳಿ ಸೇರಿ ಕಾಂಗ್ರೆಸ್ನ ಹಲವು ಶಾಸಕರು ರಾಜಣ್ಣಗೆ ಸಾಥ್ ನೀಡಲಿದ್ದಾರೆ. ಪ್ರಭಾವಿ ನಾಯಕನ ಹೆಸರು ಹೇಳಿಯೇ ದೂರು ನೀಡಲು ತೀರ್ಮಾನ ಮಾಡಲಾಗಿದೆ. ಆ ದೂರಿನ ನಂತರ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳಲಿದೆ ಅನ್ನೋದು ನಿಗೂಢವಾಗಿದೆ. ಈವರೆಗೆ ಎಲ್ಲ ವಿಚಾರ ನಿಗೂಢವಾಗಿತ್ತು. ಹನಿ ಟ್ರ್ಯಾಪ್ಗೆ ಒಳಗಾಗಬೇಕಿದ್ದ ಸಚಿವ ಯಾರು ಅನ್ನೋದು ಯಕ್ಷ ಪ್ರಶ್ನೆ ಆಗಿತ್ತು. ಆದರೆ ಈಗ ಅದೆಲ್ಲ ಒಂದೊಂದಾಗಿ ರಿವೀಲ್ ಆಗುತ್ತಿದೆ. ರಾಜಣ್ಣ ಹೇಳಿರೋ ಮಾತುಗಳನ್ನ ಆಧರಿಸಿ ಕೆಲವು ಪ್ರಶ್ನೆಗಳು ಹುಟ್ಕೊಂಡಿವೆ. 48 ಜನರದು ಪೆನ್ ಡ್ರೈವ್ಗಳಿದ್ದಾವೆ. ಇಲ್ಲಿಯವರು ಇದ್ದಾರೆ, ಅಲ್ಲಿಯವರು ಇದ್ದಾರೆ. ರಾಜ್ಯ ಮಟ್ಟದಲ್ಲ, ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರು ಕೂಡ ಇದ್ದಾವೆ. ಅದರಿಂದ ಇದೊಂದು ಪಿಡುಗು. ಇದು ಸುಮ್ಮನೆ ಯಾರೋ ಒಬ್ರು ಮಾಡಿದ್ರೆ ಎಲ್ರಿಗೂ ಕೂಡ ಅನ್ವಯ ಆಗೋ ರೀತಿಯಲ್ಲಿ ಅದನ್ನು ಆರೋಪ ಮಾಡ್ತಕ್ಕಂಥದ್ದು ನಿಲ್ಲಬೇಕು. ಜನರುಗಳಿಗೆ ಏನು ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರಿಗೆ ಹೊರಗಡೆ ಗೌರವ ಬರಬೇಕು. ಆ ರೀತಿ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತಕ್ಕಂಥದ್ದು. ನಾನು ಲಿಖಿತ ಕಂಪ್ಲೇಂಟ್ ಅನ್ನು ಕೊಡ್ತೇನೆ. ಅದ್ರ ಮೇಲೆ ಅವರು ಸೂಕ್ತವಾಗಿ ತನಿಖೆ ಮಾಡಿಸಿ ಯಾರೆಲ್ಲ ಇದ್ದಾರೆ, ಅವ್ರು ಯಾರೇ ಇರಲಿ, ಅದು ಎಲ್ಲವನ್ನೂ ಕೂಡ ಸಾರ್ವಜನಿಕರಿಗೆ ಬಹಿರಂಗ ಆಗಬೇಕು. ಸುಮ್ಮನೆ ಪಾಪ ಈ ರೇವಣ್ಣವರು ಅವ್ರದ್ದು ಅವರ ಇನ್ನೊಂದು ಕುಟುಂಬದ್ದು ಇವೆಲ್ಲ ಬರ್ತವೆ. ಈಗ ನನ್ನ ಮೇಲೂ ಕೂಡ ಅಟೆಂಪ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಪುರಾವೆಗಳನ್ನು ಇಟ್ಕೊಂಡಿದ್ದೀನಿ ನಾನು. ಅದ್ರ ಬಗ್ಗೆ ದೂರನ್ನು ಕೊಡ್ತೇನೆ. ಅದಕ್ಕೆ ಗೃಹ ಮಂತ್ರಿಗಳು ಒಂದು ವಿಶೇಷವಾದ ತನಿಖೆಯನ್ನ ಮಾಡಿಸಿ ಯಾರೆಲ್ಲ ಇದ್ದಾರೆ ಅವನ್ನೆಲ್ಲ ಕೂಡ ಬಹಿರಂಗ ಮಾಡಬೇಕು ಅಂತಕ್ಕಂಥದ್ದು ನಾನು ಒತ್ತಾಯ. ರಾಜಣ್ಣ ಸ್ಫೋಟಕ ವಿಚಾರ ಬಾಯ್ಬಿಟ್ಟ ಮೇಲೆ ಕೆಲವೊಂದು ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತವೆ. ಹನಿ ಟ್ರ್ಯಾಪ್ ಮಾಡಿರೋ ಪ್ರಭಾವಿ ಯಾರು ಅನ್ನೋದು ಮೊದಲ ಪ್ರಶ್ನೆ. ಯಾರ್ಯಾರ ಪೆನ್ಡ್ರೈವ್ ಪ್ರಭಾವಿಯ ಬಳಿ ಇದೆ? ಆ ಹನಿ ಟ್ರ್ಯಾಪ್ನ ಪೆನ್ಡ್ರೈವ್ಗಳು ಈಗ ಎಲ್ಲಿವೆ? ರಾಜಣ್ಣ ಉಲ್ಲೇಖಿಸಿರೋ ಆ 48 ಮಂದಿ ಯಾರು? ಹನಿ ಕಹಾನಿಯಲ್ಲಿ ಸಿಲುಕಿರೋ ರಾಷ್ಟ್ರ ನಾಯಕರು ಯಾರು? ಹನಿ ಜಾಲಕ್ಕೆ ಬಿದ್ದಿರೋದ್ರಲ್ಲಿ ಯಾವ ಪಕ್ಷದವರು ಎಷ್ಟು? ರೇವಣ್ಣ ಮತ್ತು ರಮೇಶ್ ಭವಿಷ್ಯ ಹಾಳು ಮಾಡಿದ್ದು ಯಾರು? ರಾಜಣ್ಣ ಬಳಿ ಇರೋ ಪುರಾವೆಗಳು ಯಾವುವು ಅನ್ನೋ ಅನುಮಾನಗಳು ಹುಟ್ಕೊಂಡಿವೆ. ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಬಹಳ ನೋವಿನಿಂದ ಮಾತನಾಡಿದ್ದಾರೆ. ರಾಜಣ್ಣ ಅವರು ಮತ್ತೊಂದು ಮಾತನಾಡಿದ್ರು, ಒಬ್ಬ ಸಚಿವರು ಇದ್ರ ಬಗ್ಗೆ ಬಹಳ ಈ ವಿಚಾರವನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು. ತಾವೇ ಸ್ವತಃ ಕಂಪ್ಲೇಂಟ್ ಅನ್ನು ಕೂಡ ನಾನು ನೀಡ್ತೇನೆ. ಇದರ ಬಗ್ಗೆ ಸೂಕ್ತವಾಗಿರ್ತಕ್ಕಂಥ ತನಿಖೆ ಆಗಬೇಕು ಅನ್ನೋ ಮಾತನ್ನ ಸ್ವತಃ ಸಚಿವರು, ಸಹಕಾರಿ ಸಚಿವರು ರಾಜಣ್ಣ ಅವರೇ ಹೇಳಿದ್ದಾರೆ. ಇದರ ಆಧಾರದ ಮೇಲೆ ಮಾನ್ಯ ಗೃಹ ಸಚಿವರು ಕೂಡ ಹೇಳಿಕೆಯನ್ನು ನೀಡಿದ್ದಾರೆ. ಈಗ ಸದ್ಯಕ್ಕೆ ಎಲ್ಲೆಡೆ ಹನಿ ಟ್ರ್ಯಾಪ್ ಅನ್ನೋ ಪದವೇ ಕೇಳಿ ಬರುತ್ತಿದೆ. ಕೆಲವೇ ದಿನಗಳ ಹಿಂದೆ ನ್ಯೂಸ್ 18 ಕನ್ನಡ ಬಿತ್ತರಿಸಿದ್ದ ಹನಿ ಟ್ರ್ಯಾಪ್ ಸುದ್ದಿ ರಾಷ್ಟ್ರ ಮಟ್ಟದಲ್ಲೂ ಸಂಚಲನ ಸೃಷ್ಟಿಸಿತ್ತು. ಈಗ ಆ ಸಚಿವರು ಯಾರು ಅನ್ನೋದು ರಿವೀಲ್ ಆಗಿದೆ. ವಿಧಾನಸಭೆ ಅಧಿವೇಶನದಲ್ಲೇ ಹನಿ ಟ್ರ್ಯಾಪ್ ಬಲೆಯಲ್ಲಿ ಬೀಳಬೇಕಿದ್ದ ಮಂತ್ರಿಯ ಹೆಸರೂ ರಿವೀಲ್ ಆಗಿದೆ. ಈಗ ಕಾಂಗ್ರೆಸ್ನವರು ಏನು ಮಾಡ್ತಾರೆ? ಎಲ್ಲಾ ಪಕ್ಷಗಳ ಸಚಿವರು ಹನಿಜಾಲಕ್ಕೆ ಬಿದ್ದಿದ್ದಾರೆ ಅನ್ನೋದು ಗೊತ್ತಾಗಿದ್ದು, ಆ ಪಕ್ಷಗಳ ಹೋರಾಟ ಹೇಗಿರುತ್ತೆ ಅನ್ನೋದು ಕುತೂಹಲಕಾರಿಯಾಗಿದೆ.